ಓಂ ಗುರುಭ್ಯೋ ನಮಃ. ಚತುರ್ಥ ಸ್ಕಂದ 21ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಪೃಥು ಮಹಾರಾಜನು ತನ್ನ ಪ್ರಜೆಗಳಿಗೆ ಉಪದೇಶ ಮಾಡಿದುದು. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ. ಮೌಕ್ತಿಕೈ ಕುಸುಮಸ್ರಗ್ಭಿರ್ದುಕೂಲೈ ಸ್ವರ್ಣತೋರಣೈ ಮಹಾಸುರಭಿರ್ಧೂಪೈರ್ಮಂಡಿತಂ ತತ್ರ ತತ್ರ ವೈ. ಎಲೈ ವಿದುರನೇ ಕೇಳು. ಶ್ರೀ ಭಗವಂತನು ಅಂತರ್ಧಾನ ಹೊಂದಿದ ಬಳಿಕ ಪೃಥು ಮಹಾರಾಜನು ತನ್ನ ರಾಜಧಾನಿಯನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ರಾಜಧಾನಿಯು ಎಲ್ಲ ಕಡೆಗಳಲ್ಲಿಯೂ ಮುತ್ತಿನ ಸರಗಳಿಂದಲೂ, ಹೂಮಾಲೆಗಳಿಂದಲೂ, ರೇಷ್ಮೆಯ ಬಟ್ಟೆಗಳಿಂದಲೂ, ಚಿನ್ನದ ತೋರಣಗಳಿಂದಲೂ, ಸುವಾಸನೆಯಿಂದ ಚೆನ್ನಾಗಿ ಘಮಘಮಿಸುತ್ತಿದ್ದ ಧೂಪಗಳಿಂದಲೂ ಅಲಂಕೃತವಾಗಿತ್ತು. ರಾಜಬೀದಿಗಳಲ್ಲಿಯೂ, ಚೌಕಗಳಲ್ಲಿಯೂ, ಬೀದಿಗಳಲ್ಲಿಯೂ ಚಂದನ ಮತ್ತು ಅಗರುಗಳಿಂದ ಮಿಶ್ರಿತವಾದ ನೀರನ್ನು ಸಿಂಪಡಿಸಿ, ಹೂವು, ಅಕ್ಷತೆ, ಹಣ್ಣು, ಎಳೆಗರಿಕೆ, ಅರಳು ಮತ್ತು ದೀಪಗಳೇ ಮುಂತಾದ ಮಂಗಳ ದ್ರವ್ಯಗಳಿಂದ ಅವುಗಳನ್ನು ಸಿಂಗರಿಸಲಾಗಿತ್ತು. ಆ ರಾಜನಗರಿಯು ಅಲ್ಲಲ್ಲಿ ಇರಿಸಲ್ಪಟ್ಟಿದ್ದ ಹಣ್ಣು ಹೂವುಗಳ ಗೊಂಚಲುಗಳಿಂದ ಕೂಡಿದ ಬಾಳೆಯ ಕಂಬಗಳಿಂದಲೂ ಮತ್ತು ಅಡಕೆಯ ಮರಗಳಿಂದಲೂ ಅತಿ ಮನೋಹರವಾಗಿತ್ತು. ಮತ್ತು ಎಲ್ಲೆಡೆಗಳಲ್ಲಿಯೂ ಮಾವಿನ ಮರವೇ ಮುಂತಾದವುಗಳ ಚಿಗುರೆಲೆಗಳ ತೋರಣಗಳ ಅಲಂಕಾರವು ಕಂಗೊಳಿಸುತ್ತಿತ್ತು. ಚಕ್ರವರ್ತಿಯು ಆ ನಗರವನ್ನು ಪ್ರವೇಶಿಸಿದಾಗ ದೀಪಗಳನ್ನು, ಕಾಣಿಕೆಗಳನ್ನು ಮತ್ತು ಅನೇಕ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಪ್ರಜೆಗಳು ಮತ್ತು ಮನೋಹರವಾದ ಕುಂಡಲಗಳಿಂದ ಶೋಭಿಸುತ್ತಿದ್ದ ಚೆಲುವೆಯರಾದ ಕನ್ಯೆಯರು ಆತನನ್ನು ಎದುರುಗೊಂಡು ಸ್ವಾಗತಿಸಿದರು. ಆಗ ಶಂಖ, ದುಂದುಭಿಗಳೇ ಮುಂತಾದ ವಾದ್ಯಗಳು ಮೊಳಗತೊಡಗಿದವು. ಋತ್ವಿಕ್ಕುಗಳು ವೇದ ಮಂತ್ರಗಳನ್ನು ಪಠಿಸತೊಡಗಿದರು ಮತ್ತು ವಂದಿಮಾಗಧರು ಸ್ತೋತ್ರಗಾನವನ್ನು ಮಾಡಲು ಪ್ರಾರಂಭಿಸಿದರು. ಇವೆಲ್ಲವನ್ನು ನೋಡುತ್ತಿದ್ದರೂ ಪೃಥು ಮಹಾರಾಜನಿಗೆ ಸ್ವಲ್ಪವೂ ಅಹಂಕಾರ ಉಂಟಾಗಲಿಲ್ಲ. ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಪುರವಾಸಿಗಳು ಮತ್ತು ದೇಶವಾಸಿಗಳು ಆತನನ್ನು ಅಭಿನಂದಿಸಿದರು. ಮಹಾ ಯಶಸ್ವಿಯಾದ ಮಹಾರಾಜನು ಅವರಲ್ಲಿ ಪ್ರಸನ್ನತೆಯಿಂದ ಕೂಡಿ ಅವರಿಗೆ ಇಷ್ಟವಾದ ವರಗಳನ್ನಿತ್ತು ಅವರನ್ನು ಸಂತೋಷಪಡಿಸುತ್ತಾ ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಆ ಪೃಥು ಮಹಾರಾಜನು ಶ್ರೇಷ್ಠತಮನಾದ ಮಹಾಪುರುಷನಾಗಿ ಸರ್ವರಿಗೂ ಪೂಜನೀಯನಾಗಿದ್ದನು. ಇಂತಹ ಉದಾರವಾದ ಅನೇಕ ಕಾರ್ಯಗಳನ್ನೆಸಗುತ್ತಾ ಭೂಮಿಯನ್ನು ಆಳಿದನು. ತನ್ನ ವಿಸ್ತಾರವಾದ ಕೀರ್ತಿಯನ್ನು ಎಲ್ಲೆಲ್ಲಿಯೂ ಹರಡಿದವನಾಗಿ ಕೊನೆಗೆ ಶ್ರೀ ಭಗವಂತನ ಪರಮಪದವನ್ನು ಸೇರಿಕೊಂಡನು. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೈ ಮಹರ್ಷಿಗಳೇ, ಈ ರೀತಿಯಲ್ಲಿ ಪೂಜ್ಯರಾದ ಮೈತ್ರೇಯ ಮಹರ್ಷಿಗಳ ಬಾಯಿಂದ ನಾನಾಗುಣ ಸಂಪನ್ನನಾಗಿ ಗುಣಶಾಲಿಗಳಿಂದ ಹೊಗಳಲ್ಪಟ್ಟು ವಿಸ್ತಾರಗೊಂಡ ಆದಿರಾಜ ಪೃಥುವಿನ ಯಶಸ್ಸನ್ನು ಕೇಳಿ ಪರಮ ಭಾಗವತೋತ್ತಮನಾದ ವಿದುರನು ಆ ಮಹರ್ಷಿಗಳನ್ನು ಅಭಿನಂದಿಸುತ್ತಾ, ಮಹಾತ್ಮರೇ, ಬ್ರಾಹ್ಮಣರು ಪೃಥು ಮಹಾರಾಜನಿಗೆ ಅಭಿಷೇಕ ಮಾಡಿದ್ದು, ಸಮಸ್ತ ದೇವತೆಗಳು ಆತನಿಗೆ ಕಾಣಿಕೆಗಳನ್ನು ಸಮರ್ಪಿಸಿದುದು, ಆತನು ತನ್ನ ಭುಜಗಳಲ್ಲಿ ವೈಷ್ಣವ ತೇಜಸ್ಸನ್ನು ಧರಿಸಿ ಗೋರೂಪಧಾರಿಣಿಯಾದ ಪೃಥ್ವಿಯನ್ನು ಹಾಲಿಗಾಗಿ ಹಿಂಡಿದುದು ಎಲ್ಲವನ್ನೂ ತಾವು ತಿಳಿಸಿದಿರಿ. ಆತನು ಅನುಭವಿಸಿ ಮಿಕ್ಕಿರುವ ಆ ಪರಾಕ್ರಮದ ವಿಷಯ ಭೋಗಗಳಿಂದಲೇ ಇಂದಿಗೂ ಸಮಸ್ತ ರಾಜರು ಮತ್ತು ಲೋಕಪಾಲಕರಿಂದೊಡಗೂಡಿದ ಸಮಸ್ತ ಲೋಕಗಳು ತಮ್ಮ ಇಷ್ಟಾನುಸಾರವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಆತನ ಪವಿತ್ರವಾದ ಕೀರ್ತಿಯನ್ನು ಕೇಳಲು ಬಯಸದಿರುವ ವಿವೇಕಿಯು ಯಾವನೂ ಇಲ್ಲ. ಆದ್ದರಿಂದ ತಾವು ಕೃಪೆಯಿಟ್ಟು ನನಗೆ ಆ ಮಹಾತ್ಮನ ಇನ್ನೂ ಕೆಲವು ಪವಿತ್ರವಾದ ಚರಿತ್ರೆಗಳನ್ನು ತಿಳಿಸೋಣವಾಗಲಿ ಎಂದು ಅವರನ್ನು ಪ್ರಾರ್ಥಿಸಿದರು. ವಿದುರನ ಪ್ರಾರ್ಥನೆಗೆ ಮೈತ್ರೇಯರು ಹೀಗೆ ಉತ್ತರಿಸಿದರು. ಎಲೈ ಸಾಧು ಶ್ರೇಷ್ಠನಾದ ವಿದುರನೇ, ಪೃಥು ಮಹಾರಾಜನು ಗಂಗಾ ಯಮುನೆಗಳ ಮಧ್ಯದಲ್ಲಿರುವ ಬ್ರಹ್ಮಾವರ್ತ ದೇಶದಲ್ಲಿ ವಾಸ ಮಾಡುತ್ತಾ ತನ್ನ ಪುಣ್ಯ ಕರ್ಮಗಳನ್ನು ಕ್ಷಯಿಸುವುದಕ್ಕಾಗಿ ಪ್ರಾರಬ್ಧ ವಶದಿಂದ ಬಂದ ಸುಖೋಪಭೋಗಗಳನ್ನು ಅನುಭವಿಸಿದನು. ಬ್ರಾಹ್ಮಣ ಕುಲದವರನ್ನು ಮತ್ತು ಭಗವದ್ಭಕ್ತರನ್ನೂ ಬಿಟ್ಟು ಸಪ್ತ ದ್ವೀಪಗಳಲ್ಲಿರುವ ಉಳಿದ ಎಲ್ಲ ಜನರ ಮೇಲೂ ಅಖಂಡವೂ ನಿಷ್ಕಟಂಕವೂ ಆದ ಅಧಿಕಾರವನ್ನು ನಡೆಸಿದನು. ಒಂದು ಬಾರಿ ಆತನು ಒಂದು ಮಹಾಸತ್ರದ ದೀಕ್ಷೆಯನ್ನು ಕೈಗೊಂಡನು.
ಆಗ ಅಲ್ಲಿ ದೇವತೆಗಳ, ಬ್ರಹ್ಮರ್ಷಿಗಳ ಮತ್ತು ರಾಜರ್ಷಿಗಳ ದೊಡ್ಡ ಸಭೆಯೇ ನೆರೆದಿತ್ತು. ಪೃಥು ಮಹಾರಾಜನು ಆ ಸಭೆಯಲ್ಲಿ ಸೇರಿದ್ದ ಪೂಜನೀಯರಾದ ಅತಿಥಿಗಳನ್ನು ಯಥೋಚಿತವಾಗಿ ಸತ್ಕಾರ ಮಾಡಿ, ಅಲ್ಲಿ ನಕ್ಷತ್ರ ಮಂಡಲದ ಮಧ್ಯೆ ಚಂದ್ರನು ಹೇಗೋ ಹಾಗೆ ಶೋಭಿಸುತ್ತಾ ನಿಂತಿದ್ದನು. ಹಾಗೆ ನಿಂತುಕೊಂಡಿದ್ದ ಆತನ ಸೌಂದರ್ಯ ಗಾಂಭೀರ್ಯಗಳನ್ನು ಹೇಗೆ ತಾನೇ ವರ್ಣಿಸೋಣ. ಉನ್ನತವಾದ ದೇಹ ತುಂಬಿಕೊಂಡು ವಿಶಾಲವಾಗಿದ್ದ ನಿಡುದೋಳುಗಳು, ಹೊಳೆಯುತ್ತಿದ್ದ ಬಿಳಿಯ ಬಣ್ಣದ ದೇಹಕಾಂತಿ, ಕೆಂದಾವರೆಯಂತೆ ಕಂಗೊಳಿಸುತ್ತಿದ್ದ ಕಣ್ಣುಗಳು, ಸುಂದರವಾದ ಮೂಗು ಮುಖಗಳು, ಸೌಮ್ಯವಾದ ಆಕೃತಿ, ಎತ್ತರವಾದ ಹೆಗಲುಗಳು, ಕಿರುನಗೆಯಿಂದ ಸೊಗಸುತ್ತಿದ್ದ ಸುಂದರವಾದ ಸುಲಿ ಹಲ್ಲುಗಳ ಸಾಲುಗಳು, ವಿಶಾಲವಾದ ಎದೆ, ಸ್ಥೂಲವಾದ ನಡುವಿನ ಹಿಂಭಾಗ, ಅರಳಿಯ ಎಲೆಯಂತೆ ರಮಣೀಯವಾದ ತ್ರಿವಳಿ ರೇಖೆಗಳಿಂದ ಒಪ್ಪುತ್ತಿದ್ದ ಹೊಟ್ಟೆ, ಸುಳಿಯಂತೆ ಆಳವಾಗಿದ್ದ ಹೊಕ್ಕುಳು, ತೇಜಸ್ವಿಯಾದ ದೇಹ, ಚಿನ್ನದಂತೆ ಹೊಳೆಯುತ್ತಿದ್ದ ತೊಡೆಗಳು ಮತ್ತು ಎತ್ತರವಾಗಿ ಒಪ್ಪುತ್ತಿದ್ದ ಪಾದಗಳು, ಗುಂಗುರಾಗಿ ನುಣುಪಾಗಿದ್ದ ತಲೆಗೂದಲು, ಶಂಖದಂತೆ ಸುಳಿಗೊಂಡಿದ್ದ ಕಂಠ, ಇವುಗಳಿಂದ ಅತ್ಯಂತ ಕಮನೀಯವಾಗಿದ್ದ ಶ್ರೀದೇಹದಿಂದ ಆ ಮಹಾಪುರುಷನು ಎಣೆಯಿಲ್ಲದ ಸೊಬಗಿನಿಂದ ವಿರಾಜಿಸುತ್ತಿದ್ದನು. ಆತನು ಬಹು ಅಮೂಲ್ಯವಾದ ಪಂಚೆಯನ್ನುಟ್ಟು ಅಂತಹುದೇ ಉತ್ತರೀಯವೊಂದನ್ನು ಹೊದ್ದುಕೊಂಡಿದ್ದನು. ದೀಕ್ಷೆಯ ನಿಯಮಕ್ಕನುಸಾರವಾಗಿ ಎಲ್ಲ ಆಭರಣಗಳನ್ನು ಕಳಚಿಟ್ಟಿದ್ದರಿಂದ ಆತನ ಶರೀರದ ಅಂಗ ಮತ್ತು ಉಪಾಂಗಗಳು ಸ್ವಾಭಾವಿಕವಾದ ಕಾಂತಿ ಸೌಂದರ್ಯಗಳಿಂದ ಒಪ್ಪುತ್ತಿದ್ದವು. ದೇಹದಲ್ಲಿ ಕೃಷ್ಣಾಜಿನವನ್ನು ಧರಿಸಿ ಕೈಗಳಲ್ಲಿ ದರ್ಬೆಯನ್ನು ಹಿಡಿದುಕೊಂಡಿದ್ದನು. ಇವುಗಳಿಂದ ಆತನ ದೇಹದ ಕಾಂತಿಯು ಮತ್ತು ಮಿಗಿಲೇರಿತ್ತು. ಆತನು ತನ್ನ ಎಲ್ಲ ನಿತ್ಯ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡಿ ಮುಗಿಸಿ ಅಲ್ಲಿ ನಿಂತುಕೊಂಡಿದ್ದನು. ಆ ಪೃಥು ಮಹಾರಾಜನು ಇಡೀ ಸಭೆಯನ್ನು ಆನಂದದಿಂದ ನೆನೆಸುತ್ತಾ ಸ್ನೇಹಪೂರ್ಣವಾದ ತಂಪಿನಿಂದ ಕೂಡಿದ್ದ ತನ್ನ ಕಣ್ಣುಗಳಿಂದ ನಾಲ್ಕೂ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಹರಿಸಿ ಸಭೆಯನ್ನುದ್ದೇಶಿಸಿ ಒಂದು ಭಾಷಣವನ್ನು ಮಾಡಿದನು. ಆ ಭಾಷಣವು ಅತ್ಯಂತ ಸುಂದರವಾಗಿ ವಿಚಿತ್ರವಾದ ಪದಗಳಿಂದ ಕೂಡಿ ಸ್ಪಷ್ಟವೂ ಮಧುರವೂ ಗಂಭೀರವೂ ಶಂಖಾರಹಿತವೂ ಆದ ಶಬ್ದಗಳಿಂದ ಶೋಭಾಯಮಾನವಾಗಿತ್ತು. ಎಲ್ಲರಿಗೂ ಉಪಕಾರ ಮಾಡುವುದಕ್ಕಾಗಿ ತನ್ನ ಅನುಭವವನ್ನೇ ಅನುವಾದ ಮಾಡುತ್ತಿರುವನೋ ಎಂಬಂತೆ ರಾಜೇಂದ್ರನು ಭಾಷಣ ಮಾಡಿದನು. ಎಲೈ ಸಜ್ಜನರೇ, ಸಭ್ಯ ಮಹಾಶಯರೇ, ನಿಮಗೆ ಮಂಗಳವಾಗಲಿ. ಇಲ್ಲಿಗೆ ದಯಮಾಡಿಸಿರುವ ಮಹಾನುಭಾವರಾದ ನೀವು ನನ್ನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಏಕೆ ಇಲ್ಲಿ ಮಾತನಾಡುತ್ತಿದ್ದೇನೆ ಎಂದರೆ ವಿಷಯವನ್ನು ತಿಳಿದುಕೊಳ್ಳಬೇಕು ಎಂಬ ಪ್ರಾಮಾಣಿಕವಾದ ಆಸೆಯುಳ್ಳವನು ಸತ್ಪುರುಷರ ಸಭೆಯಲ್ಲಿ ತನ್ನ ಸಿದ್ಧಾಂತಗಳನ್ನು ಅರಿಕೆ ಮಾಡಿಕೊಳ್ಳುವುದು ನ್ಯಾಯಬದ್ಧವಾಗಿರುವುದರಿಂದ ಈ ಲೋಕದಲ್ಲಿ ನನ್ನನ್ನು ಪ್ರಜೆಗಳ ಮೇಲಿನ ಆಳ್ವಿಕೆ, ಅವರ ರಕ್ಷಣೆ, ಅವರಿಗೆ ವೃತ್ತಿ ಉದ್ಯೋಗಗಳನ್ನು ಕೊಡುವಿಕೆ ಮತ್ತು ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ಮರ್ಯಾದೆಗಳಲ್ಲಿ ಅವರನ್ನು ಸ್ಥಾಪಿಸುವಿಕೆ, ಇವುಗಳಿಗಾಗಿಯೇ ರಾಜನನ್ನಾಗಿ ಮಾಡಲಾಗಿದೆ. ಆದುದರಿಂದ ಈ ಕರ್ತವ್ಯಗಳನ್ನು ವಿಧಿಗನುಸಾರವಾಗಿ ನಾನು ಪಾಲನೆ ಮಾಡಿದರೆ ನನಗೆ ವೇದಜ್ಞರಾದ ಮುನಿಗಳ ಸಿದ್ಧಾಂತದಂತೆ ಸರ್ವ ಕರ್ಮಗಳಿಗೂ ಸಾಕ್ಷಿಯಾಗಿರುವ ಶ್ರೀಹರಿಯು ಪ್ರಸನ್ನವಾದರೆ ಯಾವ ಲೋಕಗಳು ದೊರೆಯಬೇಕೋ ಅವೇ ಲೋಕಗಳೇ ದೊರೆಯುತ್ತವೆ. ಪ್ರಜೆಗಳಿಗೆ ಧರ್ಮ ಮಾರ್ಗದಲ್ಲಿ ತಿಳುವಳಿಕೆಯನ್ನು ನೀಡದೆ ಅವರಿಂದ ತೆರಿಗೆಯನ್ನು ಸಂಗ್ರಹ ಮಾಡುವುದರಲ್ಲಿಯೇ ತತ್ಪರನಾಗಿರುವ ರಾಜನಿಗೆ ಆ ಪ್ರಜೆಗಳ ಪಾಪಗಳಿಗೆ ಭಾಗಿಯಾಗುವುದೇ ಫಲವು. ಇದಲ್ಲದೆ ಆತನು ತನ್ನ ಐಶ್ವರ್ಯವನ್ನೂ ಕಳೆದುಕೊಳ್ಳುವನು. ಆದ್ದರಿಂದ ಎಲೈ ನನ್ನ ಪ್ರಿಯ ಪ್ರಜೆಗಳೇ, ನೀವು ನಿಮ್ಮ ಈ ರಾಜನಿಗೆ ಪರಲೋಕದಲ್ಲಿ ಹಿತವನ್ನುಂಟು ಮಾಡುವುದಕ್ಕಾಗಿ ಪರಸ್ಪರ ದೋಷ ದೃಷ್ಟಿಯನ್ನು ಬಿಟ್ಟು ಹೃದಯದಲ್ಲಿ ಶ್ರೀ ಭಗವಂತನನ್ನು ನೆನೆಯುತ್ತಾ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಿರಬೇಕು. ಹೀಗೆ ಮಾಡಿದರೆ ನಿಮ್ಮ ಸ್ವಾರ್ಥವೂ ಸಂಪನ್ನವಾಗುತ್ತದೆ ಮತ್ತು ರಾಜನಾದ ನನ್ನ ಮೇಲೂ ದೊಡ್ಡ ಅನುಗ್ರಹವನ್ನು ಮಾಡಿದಂತಾಗುತ್ತದೆ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಮಲಾಹ ಕರ್ತುಃ ಶಾಸ್ತರನುಜ್ಞಾತ ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಪರಿಶುದ್ಧಾತ್ಮರಾದ ಎಲೈ ಪಿತೃದೇವತೆಗಳೇ, ದೇವತೆಗಳೇ, ಮಹರ್ಷಿಗಳೇ, ನನ್ನ ಈ ಪ್ರಾರ್ಥನೆಯನ್ನು ನೀವೆಲ್ಲರೂ ಅನುಮೋದಿಸಿರಿ.
ಏಕೆಂದರೆ ಕರ್ಮಗಳ ಫಲವು ಮರಣಾನಂತರ ಅವುಗಳಿಗೆ ಕರ್ತೃವಿಗೆ ಮಾತ್ರವಲ್ಲದೆ ಅವುಗಳನ್ನು ಉಪದೇಶ ಮಾಡಿದವನಿಗೂ ಮತ್ತು ಸಮರ್ಥನೆ ಮಾಡಿದವನಿಗೂ ಸಮನಾಗಿಯೇ ದೊರೆಯುವುದು. ಪೂಜ್ಯತಮರಾದ ಸಜ್ಜನರೇ, ಈ ಯಜ್ಞಾದಿ ಕರ್ಮಗಳು ನಿಷ್ಫಲಗಳೋ, ತಾವಾಗಿಯೇ ಫಲವನ್ನು ಕೊಡುತ್ತವೆಯೋ, ಅಥವಾ ಅವುಗಳಿಗೆ ಫಲವನ್ನು ಕೊಡುವ ಈಶ್ವರನೆಂಬುವನು ಇರುವನೋ ಎಂದು ವಿಚಾರ ಮಾಡಿದಾಗ ಅವುಗಳಿಗೆ ಫಲವನ್ನು ಕೊಡುವ ಯಜ್ಞಪತಿ ಎಂಬ ಪರಮೇಶ್ವರನು ಇರುವನೆಂಬುದೇ ಜ್ಞಾನಿಗಳ ಸಿದ್ಧಾಂತವು. ಏಕೆಂದರೆ ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಒಂದು ಕಡೆ ಪ್ರಕಾಶವಿದೆ, ಕೆಲವೆಡೆಗಳಲ್ಲಿ ಪ್ರಕಾಶವಿಲ್ಲ. ಒಂದೇ ಬಗೆಯ ಕೆಲಸ ಮಾಡಿದವರಿಗೆ ಕೆಲವರಿಗೆ ಫಲವೇ ದೊರೆಯುವುದಿಲ್ಲ, ಕೆಲವರಿಗೆ ಫಲದಲ್ಲಿ ತಾರತಮ್ಯ ಉಂಟಾಗುವುದು. ಜಗತ್ತಿನ ಈ ವೈಚಿತ್ರ್ಯಕ್ಕೆ ಪರಮೇಶ್ವರನನ್ನು ಬಿಟ್ಟು ಬೇರೆ ಯಾವ ಕಾರಣವೂ ತೋರುವುದಿಲ್ಲ. ಜ್ಞಾನಿಗಳ ಅನುಭವವು ಕರ್ಮಫಲ ಪ್ರದಾತೃವಾದ ಪರಮೇಶ್ವರನು ಇರುವನೆಂಬುದಕ್ಕೆ ಪ್ರಮಾಣವಾಗಿದೆ. ಮನು, ಉತ್ತಾನಪಾದ, ಧ್ರುವ, ರಾಜರ್ಷಿಯಾದ ಪ್ರಿಯವ್ರತ, ನಮ್ಮ ತಾತ ಅಂಗ ಮಹಾರಾಜರು, ದೇವೋತ್ತಮರಾದ ಬ್ರಹ್ಮ ರುದ್ರರು, ಪ್ರಹ್ಲಾದ ಬಲಿಚಕ್ರವರ್ತಿ ಮತ್ತು ಇದೇ ವರ್ಗಕ್ಕೆ ಸೇರಿದ ಇತರ ಮಹಾನುಭಾವರು ಇವರೆಲ್ಲರೂ ಧರ್ಮಾರ್ಥ ಕಾಮಗಳಿಗೂ ಸ್ವರ್ಗ ಮೋಕ್ಷಗಳಿಗೂ ನಿಯಾಮಕನಾಗಿ ಕರ್ಮಫಲ ಪ್ರಧನಾದ ಸ್ವಾಮಿಯಾದ ಗದಾಧರನು ಇರುವನೆಂದೇ ಘೋಷಣೆ ಮಾಡುತ್ತಾರೆ. ಈ ಬಗೆಗೆ ಧರ್ಮದ ವಿಷಯದಲ್ಲಿ ಮೂಢನಾದ ಮೃತ್ಯುವಿನ ಮೊಮ್ಮಗನಾದ ವೇನರಾಜನೇ ಮುಂತಾದ ಕೆಲವು ಮಂದಿ ಶೋಚನೀಯರಾದ ಜನರು ಅಭಿಪ್ರಾಯ ಭೇದವನ್ನು ಹೇಳಬಹುದು. ಅವಿವೇಕಿಗಳಾದ ಅವರ ಮಾತಿಗೆ ಅಂತಹ ಮಹತ್ವವೇನೂ ಇಲ್ಲ. ಶ್ರೀ ಭಗವಂತನ ಚರಣ ಕಮಲಗಳನ್ನು ಸೇವಿಸಬೇಕು ಎಂಬ ಅಭಿಲಾಷೆಯು ಆತನ ಚರಣ ನಖದಿಂದ ಉದ್ಭವಿಸಿದ ಗಂಗೆಯಂತೆ ಸಂಸಾರದ ತಾಪಗಳಿಂದ ಸಂತಪ್ತರಾದ ಜೀವಗಳ ಜನ್ಮ ಜನ್ಮಾಂತರದ ಕೊಳೆಯನ್ನು ಒಡನೆಗೆ ತೊಳೆದು ಹಾಕುವುದು. ಆತನ ಚರಣ ತಲವನ್ನಾಶ್ರಯಿಸಿದ ಮನುಷ್ಯನು ಎಲ್ಲ ಮನೋದೋಷಗಳನ್ನು ತೊಳೆದುಕೊಳ್ಳುವನು, ವೈರಾಗ್ಯವನ್ನು ಮತ್ತು ತತ್ವ ಸಾಕ್ಷಾತ್ಕಾರದ ಬಲವನ್ನು ಪಡೆದುಕೊಳ್ಳುವನು. ಈ ದುಃಖಮಯವಾದ ಸಂಸಾರ ಚಕ್ರಕ್ಕೆ ಮತ್ತೆ ಬೀಳುವುದಿಲ್ಲ. ಆತನ ಅಡಿದಾವರೆಗಳು ಎಲ್ಲ ಪುರುಷಾರ್ಥಗಳನ್ನು ಈಡೇರಿಸುವುದು. ಇಂತಹ ಪ್ರಭುವನ್ನು ನೀವು ನಿಮ್ಮ ಜೀವನ ವೃತ್ತಿಗೆ ಉಪಯೋಗ ಪಡುವ ವರ್ಣಾಶ್ರಮೋಚಿತವಾದ ಅಧ್ಯಯನ, ಅಧ್ಯಾಪನಗಳೇ ಮುಂತಾದ ಕರ್ಮಗಳಿಂದಲೂ, ಧ್ಯಾನ, ಸ್ತೋತ್ರ, ಪೂಜೆಗಳೇ ಮುಂತಾದ ಮನಸ್ಸು, ಮಾತು ಮತ್ತು ದೇಹಗಳ ಕರ್ಮಗಳಿಂದಲೂ ಆರಾಧಿಸಿರಿ. ಮನಸ್ಸಿನಲ್ಲಿ ಯಾವ ಕಪಟವನ್ನೂ ಇಟ್ಟುಕೊಳ್ಳಬೇಡಿರಿ. ನಮಗೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಫಲವು ದೊರೆತೇ ದೊರೆಯುವುದು ಎಂದು ನಿಶ್ಚಯಿಸಿಕೊಳ್ಳಿರಿ. ಯಜ್ಞರೂಪಿಯಾದ ಈ ಭಗವಂತನು ವಿಶುದ್ಧ ವಿಜ್ಞಾನ ಘನವಾದ ಸ್ವರೂಪದಿಂದ ಕೂಡಿ ಏಕರೂಪನಾಗಿದ್ದರೂ ಯಜ್ಞದಲ್ಲಿ ಬಳಸುವ ನಾನಾ ದ್ರವ್ಯಗಳು, ಗುಣಗಳು, ಕ್ರಿಯೆಗಳು ಮತ್ತು ಮಂತ್ರಗಳ ಮೂಲಕವೂ ಬಗೆ ಬಗೆಯ ಅರ್ಥಗಳು, ಸಂಕಲ್ಪಗಳು, ಪದಾರ್ಥ ಶಕ್ತಿಗಳು ಮತ್ತು ನಾಮಧೇಯಗಳು ಇವುಗಳ ಮೂಲಕವೂ ನಾನಾ ವಿಧವಾದ ಯಜ್ಞಗಳ ರೂಪದಲ್ಲಿ ಪ್ರಕಾಶಗೊಳ್ಳುತ್ತಾನೆ. ಒಂದೇ ಅಗ್ನಿಯು ಬೇರೆ ಬೇರೆ ಸೌದೆಗಳಲ್ಲಿ ಸೇರಿ ಉರಿಯುವಾಗ ಆಯಾ ಸೌದೆಗಳ ಆಕಾರವನ್ನೇ ತಾಳಿ ಕಾಣಿಸುವುದಿಲ್ಲವೇ? ಹಾಗೆಯೇ ಸರ್ವವ್ಯಾಪಕನಾದ ಪ್ರಭುವು ಪರಮಾನಂದೈಕ ಸ್ವರೂಪನಾಗಿದ್ದರೂ ಪ್ರಕೃತಿ, ಕಾಲ, ವಾಸನೆ ಮತ್ತು ಅದೃಷ್ಟಗಳಿಂದ ಉತ್ಪನ್ನವಾಗಿರುವ ಶರೀರದಲ್ಲಿ ವಿಷಯಾಕಾರವನ್ನು ತಳೆದಿರುವ ಬುದ್ಧಿಯಲ್ಲಿದ್ದು ಆ ಯಜ್ಞಾದಿ ಕ್ರಿಯೆಗಳ ಫಲಗಳ ರೂಪದಲ್ಲಿ ಅನೇಕ ಪ್ರಕಾರನಾಗಿರುವಂತೆ ಕಾಣುತ್ತಾನೆ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞಭುಜಾಮದೀಶ್ವರಂ ಸ್ವಧರ್ಮಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷೋಣಿತಲೇ ದೃಢವ್ರತಾಃ. ಈ ಭೂಮಂಡಲದಲ್ಲಿರುವ ನನ್ನ ಪ್ರಜೆಗಳು ಯಜ್ಞವನ್ನು ಭೋಗಿಸುವ ದೇವತೆಗಳಿಗೂ ಅಧೀಶ್ವರನಾದ ಸರ್ವಗುರುವಾದ ಶ್ರೀಹರಿಯನ್ನು ದೃಢವಾದ ವ್ರತನಿಷ್ಠೆಯಿಂದ ತಮ್ಮ ತಮ್ಮ ಧರ್ಮಗಳ ಮೂಲಕ ನಿರಂತರವಾಗಿ ಸೇವಿಸಿದರೆ ಅದರಿಂದ ಅವರಿಗೆ ಒಳ್ಳೆಯದಾಗುವುದು ಮಾತ್ರವಲ್ಲ, ಆಶ್ಚರ್ಯವೇನೆಂದರೆ ಅದರಿಂದ ಅವರು ನನ್ನ ಮೇಲೆಯೇ ಪರಮ ಕೃಪೆಯನ್ನು ತೋರಿದಂತೆಯೂ ಆಗುವುದು. ರಾಜನಿಗೆ ಎಲ್ಲರ ಮೇಲೂ ಅಧಿಕಾರವಿದ್ದರೂ ಆತನು ಭಗವದ್ಭಕ್ತರಾದ ಬ್ರಾಹ್ಮಣ ಶ್ರೇಷ್ಠರ ಮೇಲೆ ತನ್ನ ಅಧಿಕಾರವನ್ನು ಪ್ರಯೋಗಿಸಬಾರದು. ಸಹನಶೀಲತೆ, ತಪಸ್ಸು ಮತ್ತು ಜ್ಞಾನಗಳೆಂಬ ಐಶ್ವರ್ಯಗಳಿಂದ
ಆ ವಿಷ್ಣು ಭಕ್ತರಾದ ಬ್ರಾಹ್ಮಣರ ವಂಶಗಳು ಸ್ವಾಭಾವಿಕವಾಗಿಯೇ ತೇಜೋಮಯವಾಗಿರುತ್ತದೆ. ರಾಜಕುಲಗಳು ತಮ್ಮ ಸಿರಿ ಸಂಪತ್ತು, ತೇಜಸ್ಸು ಮುಂತಾದ ಪ್ರಭಾವಗಳನ್ನು ಅವರ ಮೇಲೆ ಬೀರಬಾರದು. ಬ್ರಹ್ಮದೇವರೇ ಮುಂತಾದ ಶ್ರೇಷ್ಠತಮರಾದ ಸಮಸ್ತ ದೇವತೆಗಳಿಗೂ ಅಗ್ರಗಣ್ಯನಾಗಿ ಬ್ರಾಹ್ಮಣರಿಗೆ ಹಿತಕರನಾಗಿರುವ ಪುರಾಣ ಪುರುಷನಾದ ಶ್ರೀಹರಿಯೂ ಕೂಡ ನಿರಂತರವಾಗಿ ಆ ಮಹಾತ್ಮರ ಪಾದಗಳನ್ನು ನಮಸ್ಕರಿಸಿದ್ದರಿಂದಲೇ ಸ್ಥಿರವಾದ ಲಕ್ಷ್ಮಿಯನ್ನು ಮತ್ತು ಸಂಸಾರವನ್ನು ಪವಿತ್ರಗೊಳಿಸುವ ಕೀರ್ತಿಯನ್ನು ಗಳಿಸಿದ್ದಾನೆ. ಇಂತಹ ಮಹಿಮಾವಂತರಲ್ಲವೇ ಇವರು? ನೀವೆಲ್ಲರೂ ಧರ್ಮಪರಾಯಣರು. ಸರ್ವಾಂತರ್ಯಾಮಿಯೂ ಸ್ವಯಂ ಪ್ರಕಾಶನು, ಬ್ರಾಹ್ಮಣ ಮೂರ್ತಿಯೂ ಧರ್ಮಮೂರ್ತಿಯೂ ಆಗಿರುವ ಶ್ರೀಹರಿಯು ವಿಪ್ರಕುಲದ ಸೇವೆ ಮಾಡುವುದರಿಂದಲೇ ಅತ್ಯಂತ ಸಂತುಷ್ಟನಾಗುತ್ತಾನೆ. ಆದ್ದರಿಂದ ನೀವೆಲ್ಲರೂ ಎಲ್ಲ ರೀತಿಗಳಿಂದಲೂ ವಿನಯಪೂರ್ವಕವಾಗಿ ಅಂತಹ ಸದಾಚಾರ, ಸದ್ಗುಣ ಮತ್ತು ಭಗವದ್ಭಕ್ತಿಗಳಿಂದ ಸಂಪನ್ನವಾದ ಬ್ರಾಹ್ಮಣ ಕುಲವನ್ನು ಸೇವೆ ಮಾಡಬೇಕು. ಅವರನ್ನು ನಿತ್ಯವೂ ಸೇವೆ ಮಾಡಿ ಪ್ರಸನ್ನಗೊಳಿಸಿದರೆ ಶೀಘ್ರವಾಗಿಯೇ ಚಿತ್ತವು ಶುದ್ಧವಾಗಿ ಮನುಷ್ಯನು ತಾವಾಗಿಯೇ ಪರಮ ಶಾಂತಿ ರೂಪವಾದ ಮೋಕ್ಷವನ್ನು ಪಡೆಯುವನು. ಹವಿಸ್ಸನ್ನು ಸ್ವೀಕರಿಸುವ ದೇವತೆಗಳಿಗೆ ಮುಖವಾಗುವ ಶಕ್ತಿಯು ಇಂತಹ ಮಹಾತ್ಮರಾದ ಬ್ರಾಹ್ಮಣರಿಗಲ್ಲದೆ ಬೇರಾರಿಗುಂಟು? ಅಶ್ನಾತ್ಯನಂತಹ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯನ್ಮುಖ ಇಜ್ಜ ನಾಮಭಿಃ ನ ವೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ಪರ್ಯಗುಃ. ಇಂತಹ ಜ್ಞಾನಿಗಳು ಅಗ್ನಿಗೆ ಮಾತ್ರವಲ್ಲದೆ ಭಗವಂತನಾದ ಶ್ರೀಹರಿಗೂ ಮುಖವಾಗಿದ್ದಾರೆ. ಏಕೆಂದರೆ ಪರಮಹಂಸರಿಂದ ಹೊಂದಲ್ಪಡುವವನು ಮತ್ತು ಜ್ಞಾನಪರವಾದ ಉಪನಿಷತ್ತಿನ ವಾಕ್ಯಗಳಿಂದ ಪ್ರತಿಪಾದಿಸಲ್ಪಡುವವನೂ ಆಗಿರುವ ಸ್ವಾಮಿಯಾದ ಅನಂತನು ಇಂದ್ರನೇ ಮುಂತಾದ ಯಜ್ಞದ ದೇವತೆಗಳ ಹೆಸರನ್ನು ಹೇಳುತ್ತಾ ತತ್ವಜ್ಞಾನಿಗಳು ಬ್ರಾಹ್ಮಣರ ಮುಖದಲ್ಲಿ ಶ್ರದ್ಧಾಪೂರ್ವಕವಾಗಿ ಹೋಮ ಮಾಡುವ ಪದಾರ್ಥಗಳನ್ನು ಅತ್ಯಂತ ಪ್ರೀತಿಯಿಂದ ಆಸ್ವಾದಿಸುತ್ತಾನೆ. ಚೇತನಾರಹಿತವಾದ ಅಗ್ನಿಯಲ್ಲಿ ಹೋಮ ಮಾಡುವ ದ್ರವ್ಯಗಳನ್ನೂ ಕೂಡ ಶ್ರೀ ಭಗವಂತನು ಅಷ್ಟು ಪ್ರೀತಿಯಿಂದ ಸವಿಯುವುದಿಲ್ಲ. ಎಲೈ ಸಭ್ಯ ಮಹಾಶಯರೇ, ಸ್ವಚ್ಛವಾದ ಕನ್ನಡಿಯು ಪ್ರತಿಬಿಂಬವನ್ನು ಶುದ್ಧವಾಗಿ ತೋರಿಸುವಂತೆ ಇಡೀ ವಿಶ್ವದ ಅರಿವನ್ನು ಚೆನ್ನಾಗಿ ಮಾಡಿಸಿಕೊಡುವಂತಹ ನಿತ್ಯವೂ ಶುದ್ಧವೂ ಸನಾತನವೂ ಆದ ವೇದವೆಂಬ ಬ್ರಹ್ಮವನ್ನು ಪರಮಾರ್ಥ ತತ್ವದ ಪ್ರಾಪ್ತಿಗಾಗಿ ಶ್ರದ್ಧೆ, ತಪಸ್ಸು, ಮಂಗಳಕರವಾದ ಆಚರಣೆ, ಮೌನ ಮತ್ತು ಸಂಯಮ ಸಮಾಧಿಗಳಿಂದ ಯಾರು ಧರಿಸಿದ್ದಾರೆಯೋ ಅಂತಹ ಬ್ರಾಹ್ಮಣರ ಚರಣ ಕಮಲಗಳ ಧೂಳಿಯನ್ನು ನಾನು ಆಯಸ್ಸು ಇರುವವರೆಗೂ ನನ್ನ ಕಿರೀಟದಲ್ಲಿ ಧರಿಸಿರುವೆನು. ಏಕೆಂದರೆ ಅದನ್ನು ಸದಾ ತಲೆಯಲ್ಲಿ ಧರಿಸುತ್ತಿದ್ದರೆ ಮನುಷ್ಯನ ಸಮಸ್ತ ಪಾಪಗಳು ಒಡನೆಯೇ ನಾಶ ಹೊಂದುವುದು ಮತ್ತು ಸಮಸ್ತ ಸದ್ಗುಣಗಳು ಆತನನ್ನು ಆಶ್ರಯಿಸುವುದು. ಗುಣಾಯನಂ ಶೀಲಧನಂ ಕೃತಜ್ಞಂ ವೃದ್ಧಾಶ್ರಯಂ ಸಂವೃಣತೇನು ಸಂಪದಃ ಪ್ರಸೀದತಾಂ ಬ್ರಹ್ಮಕುಲಾಂ ಗವಾಂ ಚ ಜನಾರ್ದನಃ ಸಾನುಚರಶ್ಚ ಮಹ್ಯಂ. ಅಂತಹ ಗುಣಶಾಲಿಗಳು, ಶೀಲ ಸಂಪನ್ನರು, ಕೃತಜ್ಞರು ಮತ್ತು ಗುರುಜನ ಸೇವಾ ಶುಶ್ರೂಷೆಗಳಲ್ಲಿ ತತ್ಪರರು ಆದ ಮನುಷ್ಯರ ಬಳಿಗೆ ಸಮಸ್ತ ಸಂಪತ್ತುಗಳು ತಾವಾಗಿಯೇ ಬಂದು ಸೇರುವುದು. ಆದ್ದರಿಂದ ಅಂತಹ ಬ್ರಾಹ್ಮಣ ಕುಲಗಳು, ಗೋವುಗಳ ವಂಶಗಳು ಮತ್ತು ಭಕ್ತ ಜನರಿಂದೊಡಗೂಡಿದ ಶ್ರೀ ಭಗವಂತನು ನನ್ನಲ್ಲಿ ಸದಾ ಪ್ರಸನ್ನನಾಗಿರಲಿ ಎಂದು ನಾನೇ ಆಶಿಸುತ್ತೇನೆ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಪೃಥು ಮಹಾರಾಜನ ಭಾಷಣವನ್ನು ಕೇಳಿ ದೇವತೆಗಳು, ಪಿತೃಗಳು ಮತ್ತು ಬ್ರಾಹ್ಮಣರೇ ಮುಂತಾದ ಸಮಸ್ತ ಸಜ್ಜನರು ಅತ್ಯಂತ ಪ್ರಸನ್ನರಾಗಿ ಭಲೆ ಭಲೆ ಎಂದು ಆತನನ್ನು ಪ್ರಶಂಸೆ ಮಾಡತೊಡಗಿದರು. ಎಲೈ ಪುಣ್ಯಾತ್ಮನೇ, ಪುತ್ರರ ಮೂಲಕ ತಂದೆಯು ಪುಣ್ಯಲೋಕಗಳನ್ನು ಪಡೆಯುತ್ತಾನೆ ಎಂಬ ಶ್ರುತಿ ವಾಕ್ಯವು ಸಾರ್ಥಕವಾಯಿತು. ಏಕೆಂದರೆ ವೇನನು ಬ್ರಾಹ್ಮಣರ ಶಾಪದಿಂದ ದಗ್ಧನಾಗಿದ್ದರೂ ಸತ್ಪುತ್ರನಾದ ನಿನ್ನ ಪುಣ್ಯಬಲದಿಂದ ನರಕವನ್ನು ದಾಟಿಬಿಟ್ಟನು. ಇದೇ ರೀತಿಯಲ್ಲೇ ಹಿರಣ್ಯಕಶಿಪುವು ಭಗವನ್ ನಿಂದೆಯಿಂದ ನರಕ ಕೂಪದಲ್ಲಿ ಬಿದ್ದು ಹೋಗುವವನಾಗಿದ್ದರೂ ತನ್ನ ಸುಪುತ್ರನಾದ ಪ್ರಹ್ಲಾದನ ಮಹಿಮೆಯಿಂದ ಉದ್ಧಾರವನ್ನು ಹೊಂದಿದನು. ಎಲೈ ವೀರವರನೇ, ಪೃಥು ಸಾರ್ವಭೌಮನೇ, ನೀನು ಪೃಥಿವಿಗಳಿಗೆಲ್ಲ
ಸ್ವಾಮಿಯಾಗಿರುವುದಲ್ಲದೆ ಸಮಸ್ತ ಲೋಕಗಳಿಗೂ ಏಕೈಕ ಸ್ವಾಮಿಯಾಗಿರುವ ಶ್ರೀಹರಿಯಲ್ಲಿ ನಿಶ್ಚಲ ಭಕ್ತಿಯಿಂದ ಸಂಪನ್ನನೂ ಆಗಿದ್ದೀಯೆ. ಇಂತಹ ನೀನು ಅನಂತ ವರ್ಷಗಳ ಕಾಲ ಸುಖವಾಗಿ ಬಾಳು. ನಿನ್ನ ಸುಕೀರ್ತಿಯು ಅತ್ಯಂತ ಪವಿತ್ರವಾದುದು, ಏಕೆಂದರೆ ನೀನು ಉದಾರ ಕೀರ್ತಿಯುಳ್ಳವನಾಗಿ ವೇದಕ್ಕೂ ತಪಸ್ಸಿಗೂ ಬ್ರಾಹ್ಮಣರಿಗೂ ಹಿತಕಾರಿಯಾಗಿರುವ ಬ್ರಾಹ್ಮಣ್ಯ ದೇವನಾದ ಶ್ರೀಹರಿಯ ಕಥೆಗಳನ್ನು ಪ್ರಕಟಪಡಿಸುತ್ತಿದ್ದೀಯೆ. ನಮ್ಮದು ಎಂತಹ ಭಾಗ್ಯ! ಇಂತಹ ಮಹಾತ್ಮನಾದ ನಿನ್ನನ್ನು ರಾಜನನ್ನಾಗಿ ಪಡೆದ ನಾವು ನಿನ್ನ ರಾಜ್ಯದ ಪ್ರಜೆಗಳಾಗಿರುವುದರಿಂದ ನಮ್ಮನ್ನು ಭಗವಂತನ ರಾಜ್ಯದಲ್ಲೇ ಇರುವವರನ್ನಾಗಿ ತಿಳಿದಿದ್ದೇವೆ. ಪ್ರಭುವೆ, ನೀನು ಆಶ್ರಿತ ಜನರಿಗೆ ಹೀಗೆ ಶ್ರೇಷ್ಠವಾದ ಉಪದೇಶವನ್ನು ನೀಡುತ್ತಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಏಕೆಂದರೆ ತನ್ನ ಪ್ರಜೆಗಳಲ್ಲಿ ಅನುರಾಗವನ್ನು ಹೊಂದಿರುವುದು ಕರುಣಾಳುಗಳಾದ ಮಹಾತ್ಮರ ಸ್ವಭಾವವೇ ಆಗಿದೆ. ವಶದಿಂದ ವಿವೇಕಹೀನರಾಗಿ ಸಂಸಾರ ಅರಣ್ಯದಲ್ಲಿ ಅಲೆದಾಡುತ್ತಿದ್ದ ನಮ್ಮನ್ನು ನೀನು ಈ ಅಜ್ಞಾನ ಅಂಧಕಾರದಿಂದ ಪಾರು ಮಾಡಿದ್ದೀಯೆ. ನೀನು ಶುದ್ಧ ಸತ್ವಮಯನಾದ ಪರಮಪುರುಷನೇ ಆಗಿದ್ದೀಯೆ. ಬ್ರಾಹ್ಮಣ ಜಾತಿ ಮತ್ತು ಕ್ಷತ್ರಿಯ ಜಾತಿಗಳೆರಡನ್ನೂ ಒಳಹೊಕ್ಕು ನಿನ್ನ ತೇಜಸ್ಸಿನಿಂದ ಈ ಇಡೀ ಜಗತ್ತನ್ನು ರಕ್ಷಿಸುತ್ತಿದ್ದೀಯೆ. ಬ್ರಾಹ್ಮಣ ಜಾತಿಯ ಒಳಹೊಕ್ಕು ಕ್ಷತ್ರಿಯರನ್ನು, ಕ್ಷತ್ರಿಯ ಜಾತಿಯ ಒಳಹೊಕ್ಕು ಬ್ರಾಹ್ಮಣರನ್ನು ಮತ್ತು ಈ ಎರಡೂ ಜಾತಿಗಳಲ್ಲಿಯೂ ಪ್ರವಿಷ್ಟನಾಗಿ ಈ ಎಲ್ಲ ಲೋಕಗಳನ್ನು ನಿನ್ನ ತೇಜಸ್ಸಿನಿಂದ ಸಂರಕ್ಷಿಸುತ್ತಿದ್ದೀಯೆ. ಇಂತಹ ಪರಮಪುರುಷನಾದ ನಿನಗೆ ನಮೋ ನಮಃ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 21ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.